ಕಾವೇರಿ ಜಲಾಶಯದಲ್ಲಿ ಕೇವಲ 15 ಟಿಎಂಸಿ ನೀರು ಮಾತ್ರ ಸಂಗ್ರಹ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಮಾತ್ರ ಈ ನೀರನ್ನು ಉಪಯೋಗಿಸಬಹುದು. ಹೀಗಾಗಿ ಇನ್ನು ಮುಂದೆ ತಮಿಳುನಾಡಿಗೆ ನೀರು ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ಜಲಸಂಪನ್ಮೂಲ ಸಚಿವ ಎಂ ಬಿ ಪಾಟೀಲ್ ಮತ್ತೊಮ್ಮೆ ಕಾವೇರಿ ವಿಚಾರವನ್ನು ಎಳೆದು ತಂದಿದ್ದಾರೆ. ಈ ಬಗ್ಗೆ ಅವರು ಬಳ್ಳಾರಿಯಲ್ಲಿ ಮಾತಾಡ್ತಿದ್ರು. ತುಂಗಭದ್ರಾ ಜಲಾಶಯದ ಹೂಳು ತೆಗೆಯೋದಕ್ಕೆ ಕಷ್ಟ ಆಗ್ತಿದೆ. ಹೀಗಾಗಿ ನವಿಲೆ ಹತ್ರ 5,700 ಕೋಟಿ ರೂಪಾಯಿ ವೆಚ್ಚದಲ್ಲಿ 34 ಟಿಎಂಸಿ ಸಾಮರ್ಥ್ಯದ ಜಲಾಶಯ ನಿರ್ಮಿಸೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಎಂದರು. ಅಷ್ಟೇ ಅಲ್ಲ, ಮಳೆಗಾಗಿ ದೇವರನ್ನೇ ಪ್ರಾರ್ಥಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. 15 ಟಿಎಂಸಿ ನಮ್ಮಲ್ಲಿ ಕುಡಿ ನೀರನ್ನು ನಾವು ಸ್ಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಈ ವರ್ಷ ಒಂಥರ ಇದು ಪರಿಸ್ಥಿತಿ ಏನಿದೆ ಕಾವೇರಿಯಲ್ಲಿ, ಡಿಸೆಂಬರ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಫ್ಲಡ್ ಆದಂಗೆ ಏನಾದರೂ ತಮಿಳುನಾಡಿನ ಮಳೆ ಹೊಡೆದ್ರೆ ಸ್ವಲ್ಪ ಏನೋ ಅವ್ರಿಗೆ ಅನುಕೂಲ ಆಗ್ಬೋದು. ದಿವಸ ನೀರು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು 2,000 ಕ್ಯೂಸೆಕ್ಸ್ ಏನು ಬಿಡಬೇಕು ಅಂತ ಹೇಳಿ ಆದೇಶ ಇತ್ತು, ಆದರೆ ನಾವು ಮಾರ್ಪಾಡು ಮಾಡಲಿಕ್ಕೆ ಒಂದು ದಿವಸ ಕೇಳ್ತಾ ಇದ್ದೇವೆ. ಹಾಗಾದರೆ ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಈಗ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಲೆಟ್ಸ್ ಟೇಕ್ ಎ ಲುಕ್. ಹಾಗಿದ್ರೆ ಮೊದಲಿಗೆ KRS ಡ್ಯಾಮ್ ನೀವು ಚೆಕ್ ಮಾಡ್ಕೊಳ್ಳಿ. ಗರಿಷ್ಠ ಮಟ್ಟ 49 ಟಿಎಂಸಿ, ಇವತ್ತಿನ ಮಟ್ಟ 9.9 ಟಿಎಂಸಿ ಮಾತ್ರ ಇದೆ. ಇನ್ನು ಒಳಹರಿವು 791, ಹೊರಹರಿವು 242. ಇನ್ನು ಹೇಮಾವತಿಗೆ ಹೋಗೋದಾದರೆ ಹೇಮಾವತಿಯ ಡ್ಯಾಮ್ನ ಗರಿಷ್ಠ ಮಟ್ಟ 37.103 ಟಿಎಂಸಿ, ಇವತ್ತಿನ ಮಟ್ಟ ಯು ಕ್ಯಾನ್ ಸಿ ದ ಡಿಫರೆನ್ಸ್ 5.02 ಟಿಎಂಸಿ ಮಾತ್ರ. ಒಳಹರಿವು 239 ಕ್ಯೂಸೆಕ್, ಹೊರಹರಿವು 150 ಕ್ಯೂಸೆಕ್. ಇನ್ನು ಮೂರನೇ ಡ್ಯಾಮ್ ಕಾವೇರಿ ಕೊಳ್ಳದ ಡ್ಯಾಮ್ನಲ್ಲಿ ಹರಂಗಿ ಡ್ಯಾಮ್ ಗರಿಷ್ಠ ಮಟ್ಟ 8.5 ಟಿಎಂಸಿ, ಇವತ್ತಿನ ಮಟ್ಟ ಕೇವಲ 2.01 ಟಿಎಂಸಿ ಮಾತ್ರ. ಒಳಹರಿವು 80 ಕ್ಯೂಸೆಕ್. ಅಲ್ಲಿ ಟಿಎಂಸಿ ಇಲ್ಲವೇ ಇಲ್ವಲ್ಲ, ಹೊರಹರಿವು ಅಂತೂ ಇಲ್ಲವೇ ಇಲ್ಲ. ಇನ್ನು ಕಬಿನಿ ಡ್ಯಾಮ್ ಗರಿಷ್ಠ ಮಟ್ಟ 19.50 ಟಿಎಂಸಿ, ಇವತ್ತಿನ ಮಟ್ಟ 8.85 ಟಿಎಂಸಿ. ಒಳಹರಿವು 285 ಕ್ಯೂಸೆಕ್, ಹೊರಹರಿವು 500 ಕ್ಯೂಸೆಕ್. ಓಕೆ, ಇನ್ನು ಸಿದ್ದರಾಮಯ್ಯ ಅವರು ಜೆಡಿಎಸ್ನಲ್ಲಿ ಉಪಮುಖ್ಯಮಂತ್ರಿ ಆಗದೆ ಇದ್ದಿದ್ರೆ ಕಾಂಗ್ರೆಸ್ನವರು ಅವರನ್ನ ಮೂಸಿಯೂ ನೋಡ್ತಿರ್ಲಿಲ್ಲ ಅಂತ ಛೇಡಿಸಿದ್ರು. ತಾವು ಬೆಳೆದು ದೊಡ್ಡವರಾದ ಪಕ್ಷಕ್ಕೆ ಬೆಂಕಿ ಇಡೋ ಕೆಲಸವನ್ನ ಸಿಎಂ ಮೊದಲು ಬಿಡಬೇಕು ಅಂತಂದ್ರು. ಮೈಸೂರಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಅಂತ ಸಿಎಂ ಹೇಳ್ತಿದ್ದಾರೆ. ನೀವೇನು ಗನಂದಾರಿ ಕೆಲಸ ಮಾಡಿದ್ದೀರಿ ಅಂತ ನಿಮಗೆ ಓಟ್ ಹಾಕಬೇಕು ಅಂತ ಖಾರವಾಗಿ ಪ್ರಶ್ನಿಸಿದರು. ಈ ಮಧ್ಯೆ ಮಂಡ್ಯದ ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗೆ ಸ್ಥಾನಮಾನ ಕೊಡುವಲ್ಲಿ ಸಿಎಂ ವಿಫಲರಾಗಿದ್ದಾರೆ. ಹಾಗಾಗಿ ಅವರ ಪಂಚೆ ಎಳೆದು ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಮಂಡ್ಯದ ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗೆ ಉತ್ತಮ ಸ್ಥಾನಮಾನ ಕೊಡಿಸಿ ಅಂತ ಮಾಜಿ ಸಂಸದೆ ರಮ್ಯಾಗೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಡಿಮ್ಯಾಂಡ್ ಮಾಡಿದ ಪ್ರಸಂಗನೂ ನಡೆಯಿತು. ಸಿಎಂ 4-5 ಅವ್ರ ಜಿಲ್ಲೆಗೆ 4-5 ಜನ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕೆಲವ್ರಿಗೆ ಮುಖಂಡರು ಕೆಲವರು ಇದ್ರು, ಅವ್ರು ಯಾರು ಪಕ್ಷ ಕಟ್ಟವ್ರಿಗೆ ಕೊಡ್ಬೇಕಾಗಿತ್ತು. ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಗಲಾಟೆ ಮಾಡ್ತಿರೋ, ಸಿಎಂ ನ ಪಂಚೆ ಎಳ್ದಾಕ್ತಿರೋ ಗೊತ್ತಿಲ್ಲ, ಸಿಎಂ ನ ಪಂಚೆ ಎಳ್ದಾಕ್ತಿರೋ ಗೊತ್ತಿಲ್ಲ. ಹೆಣ್ಮಗು ಬಗ್ಗೆ ಮಾತಾಡುವಾಗ ಅಟ್ಲೀಸ್ಟ್ ಒಬ್ಬ ಸೀನಿಯರ್ ಮೆಂಬರ್ ಪಾರ್ಟಿಯವರು ಬಗ್ಗೆ ಮಾತಾಡುವಾಗ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ ಅಷ್ಟೇ. ನೀವು ಹೇಳಿದ್ರೆ ಹೇಳಿ, ಬಟ್ ಆತರ ಮಾತಾಡೋದು ಬಹಳ ತಪ್ಪು. ಇಲ್ಲೆಲ್ಲರೂ ಹೆಣ್ಮಕ್ಳನ್ನೇ ಕೂತಿದ್ದಾರೆ, ನಾವು ಹೆಣ್ಮಕ್ಳನ್ನೇ, ನಮ್ಮ ಮನೆಯವರು ನನ್ನ ಚೆನ್ನಾಗಿ ಬೆಳೆಸಿದ್ದಾರೆ, ನಮ್ಗೆ ಒಳ್ಳೆ ಸಂಸ್ಕೃತಿ ಇದೆ. ದಯವಿಟ್ಟು ನೀವು ಬಿಜೆಪಿ ಸಂಸ್ಕೃತಿ ಆಗಿರ್ಬೋದು, ಬಟ್ ಇನ್ ಮುಂದೆ ಯಾವುದೇ ವಿಷಯದಲ್ಲಾದ್ರೂ ದಯವಿಟ್ಟು ನೀವು ಸೆಕೆಂಡ್ ಮಾತಾಡಿದ್ರೆ ಇದು ಸಿನಿಮಾ. ಅವರು JDSನಲ್ಲಿ ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ನವರು ಅವ್ರನ್ನ ಮೂಸ್ ನೋಡ್ತಿದ್ರ. JDSನಲ್ಲಿ 7 ವರ್ಷ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರಲ್ಲ, ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರು ಕರ್ಕೊಂಡ್ರು. ಬೆಳೆದ ಮನೆನ ಇವತ್ತು ಬೆಂಕಿ ಹಾಕೋ ಕೆಲಸ ಮಾಡಬೇಡಿ. ಏನು 3.5 ವರ್ಷದಲ್ಲಿ ಏನು ಗನಂದಾರಿ ಕೆಲಸ ಮಾಡಿದಿರಿ ಅಂತ ಹೇಳಿ ಈ ರಾಜ್ಯದಲ್ಲಿ ಜನ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ಇದೆಲ್ಲವೂ ರಾಜಕೀಯ ಅಷ್ಟೇ. ಇನ್ನು IAS ಅಧಿಕಾರಿ DK ರವಿ ಸಾವು ಅಲ್ಲ ಅಂತ ಆತ್ಮಹತ್ಯೆ ಅಂತ CBI ವರದಿ ಸಿದ್ಧಪಡಿಸಿದೆ. ಬೆಂಗಳೂರು ದಕ್ಷಿಣ AC ನಟೇಶ್ಗೆ ಇವತ್ತು CBI ವರದಿ ಸಲ್ಲಿಸಬೇಕಾಗಿತ್ತು. ಆದರೆ AC ನಟೇಶ್ ರಜೆ ನಿಮಿತ್ತ ಮೈಸೂರಿನಲ್ಲಿರೋ ಕಾರಣ ನಾಳೆ CBI ಅಧಿಕಾರಿಗಳಿಂದ ವರದಿ ಪಡೆದುಕೊಳ್ತಿದ್ದಾರೆ. 2015 ಮಾರ್ಚ್ನಲ್ಲಿ ಕೋರಮಂಗಲದ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು. ಇದು ಸಾವಲ್ಲ, ಕೊಲೆ ಅಂತ ಪೋಷಕರು, ಪ್ರತಿಪಕ್ಷಗಳು ಹಾಗೂ ರಾಜ್ಯದ ಜನತೆ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಸರ್ಕಾರ ಮೊದಲಿಗೆ ಆತ್ಮಹತ್ಯೆ ಅಂತ ಹೇಳಿದ್ರು ಕೂಡ ಹೋರಾಟ ತೀವ್ರಗೊಂಡ ಕಾರಣ ಸಿಬಿಐಗೆ ಒಪ್ಪಿಸಿತ್ತು. ದೆಹಲಿಯ ಸಿಬಿಐ ಅಡಿಷನಲ್ SP ಚಕ್ರವರ್ತಿ 20 ತಿಂಗಳ ಸುದೀರ್ಘ ತನಿಖೆ ನಡೆಸಿ 64 ಪುಟಗಳ ವರದಿಯನ್ನು ಸಲ್ಲಿಸಿರೋ ಸಿಬಿಐ
ಆತ್ಮಹತ್ಯೆ ಅಂತ ಸ್ಪಷ್ಟಪಡಿಸಿದೆ. ಸಿಬಿಐ ವರದಿಯನ್ನು ಓದಿರುವಂತಹ ಸಿಬಿಐ ಎಸ್ಪಿ ಅಭಿಷೇಕ್ ದುಲಾಲ್ ಸಹಿ ಹಾಕಿದ್ದಾರೆ. ಇನ್ನು ವರದಿಗೆ ರವಿ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಹುಟ್ಟೂರು ದೊಡ್ಡಕೊಪ್ಪಲು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ರವಿ ಸಮಾಧಿಗೆ ಭದ್ರತೆ ಮುಂದುವರೆದಿದೆ. ಈ ಮಧ್ಯೆ ಸಾಕ್ಷಿಗಳೆಲ್ಲ ನಾಶವಾದ ಮೇಲೆ ಸಿಬಿಐಗೆ ತನಿಖೆ ವಹಿಸಿದ್ರೆ ಏನಾಗುತ್ತೆ ಹೇಳಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಪಟ್ಟು ಬಿಡದೆ ಮುಂದುವರೆಸಿರುವಂತಹ ಒಂದು ಮಹತ್ವದ ಯೋಜನೆ, ಅದು ಮಹತ್ವಾಕಾಂಕ್ಷೆ. 2500 ಕೋಟಿ ವೆಚ್ಚದ ವಿವಾದಿತ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಪಟ್ಟಂತೂ ಹಿಡಿದಿದೆ. ಹೀಗಾಗಿ ಸ್ಟೀಲ್ ಬ್ರಿಡ್ಜ್ ವಿರೋಧಿಸಿ ರಾಷ್ಟ್ರೀಯ ಹಸಿರು ಪೀಠಕ್ಕೆ ಸಿಟಿಜನ್ ಫೋರಂ ಸಲ್ಲಿಸಿರುವಂತಹ ಅರ್ಜಿಯನ್ನು ಪ್ರಶ್ನಿಸಿ ಸರ್ಕಾರವು ಕೂಡ ಮೇಲ್ಮನವಿ ಸಲ್ಲಿಸಿತ್ತು. ಇವತ್ತು ವಿಚಾರಣೆ ನಡೆಸಿದಂತಹ ಎನ್ಜಿಟಿ ಈ ಹಿಂದೆ ನಡೆದಂತಹ 4 ವಾರಗಳ ತಡೆಯಾಜ್ಞೆಯನ್ನು ಡಿಸೆಂಬರ್ 6ರವರೆಗೆ ವಿಸ್ತರಣೆ ಮಾಡಿದೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಮಧುಸೂದನ್ ನಾಯಕ್ ವಾದ ಮಂಡಿಸಿದ್ರು. ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದಿಂದ ಪರಿಸರಕ್ಕೆ ಯಾವುದೇ ತೊಂದರೆ ಇಲ್ಲ, ಎಲ್ಲ ಇಲಾಖೆಗಳ ಅನುಮತಿ ಪಡ್ಕೊಂಡಿದ್ದೀವಿ, ಹಾಗಾಗಿ ಕೂಡಲೇ ತಡೆಯಾಜ್ಞೆಯನ್ನು ತೆರವು ಮಾಡಬೇಕು ಅಂತ ವಾದಿಸಿದ್ರು. ವಿಧಾನಸೌಧದ ಬಸವೇಶ್ವರ ವೃತ್ತದಿಂದ ಹೆಬ್ಬಾಳ ಹಾಗೂ ಎಸ್ಟಿ ಮಾಲ್ವರೆಗೂ ಸ್ಟೀಲ್ ಬ್ರಿಡ್ಜ್ ವಿಸ್ತರಿಸಿದೆ. ಆದರೆ ಉಕ್ಕಿನ ಸೇತುವೆ ನಿರ್ಮಾಣದಿಂದ ನಗರದಲ್ಲಿ 800 ಮರಗಳು ನಾಶ ಆಗ್ತಾ ಇದೆ, ಶಬ್ದ ಮಾಲಿನ್ಯ ಹೆಚ್ಚಾಗುತ್ತೆ. ಹೀಗೆ ಹಲವಾರು ಬಲವಾದ ಕಾರಣ ನೀಡಿ ಸಿಟಿಜನ್ ಫೋರಂ ಎನ್ಜಿಟಿ ಮೆಟ್ಟಿಲೇರಿದೆ. ವೆಲ್ಕಮ್ ಬ್ಯಾಕ್. ಬಿಗ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಉತ್ತರ ಇರಾಕ್ನ ಮೊಸುಲ್ ನಗರದ ಬೀದಿಗಳಲ್ಲಿ ಯುದ್ಧನೇ ನಡೀತಾ ಇದೆ. ಅಮೆರಿಕ ಬೆಂಬಲಿತ ಇರಾಕ್ ಸೇನೆ ನಡೆಸ್ತಾ ಇರುವಂತಹ ದಾಳಿಗೆ ಉಗ್ರರಷ್ಟೇ ಅಲ್ಲದೆ ಅಲ್ಲಿನ ಜನರು ಕೂಡ ನಲುಗು ಹೋಗಿದ್ದಾರೆ. ಅಲ್ಲಿನ ಬೀದಿಗಳಲ್ಲಿ ಜನರು ಶಸ್ತ್ರಾಸ್ತ್ರಗಳ ಮೇಲೆಯೂ ಕೂಡ ನಡೆಯಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಅತ್ತ ಉಗ್ರರೂ ಸಹ ಆತ್ಮಾಹುತಿ ದಾಳಿ ನಡೆಸ್ತಾ ಇದ್ದಾರೆ. ಜನರ ಪಾಡು ಶೋಚನೀಯವಾಗಿದೆ. ಜನರ ಈ ಪರದಾಟವನ್ನ BBC ವರದಿಗಾರ ಮನ ಕಲಕುವಂತೆ ತೋರಿಸಿದ್ದಾರೆ. ಭಾರತದ ಮೇಲೆ ದೊಡ್ಡ ಮಟ್ಟದ ಸರ್ಜಿಕಲ್ ದಾಳಿ ನಡೆಸ್ತೇವೆ ಅಂತ ಬೆದರಿಕೆ ಒಡ್ಡಿರುವಂತಹ ಪಾಕಿಸ್ತಾನಕ್ಕೆ ಮೋದಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಬಿಸಿ ಮುಟ್ಟಿಸಿದ್ದಾರೆ. ನಾವು ಕೊಟ್ಟಿರುವಂತಹ ಸರ್ಜಿಕಲ್ ಸ್ಟ್ರೈಕ್ನ ಶಾಕ್ನಿಂದ ಪಾಕಿಸ್ತಾನ ಹೊರಬರೋಕ್ಕಾಗ್ತಾ ಇಲ್ಲ. ದಾಳಿ ಬಳಿಕ ತನ್ನ ಸೇನಾ ಸಾಮರ್ಥ್ಯ ಏನು ಅನ್ನೋದು ಪಾಕಿಸ್ತಾನಕ್ಕೆ ಅರಿವಾಗಿದೆ ಅಂದರು. ಇದ್ರ ಬಗ್ಗೆ ಪಂಜಾಬ್ನ ಬಂಟಿಂಡಾದಲ್ಲಿ ಅವರು ಮಾತನಾಡ್ತಾ ಇದ್ರು. ಸಿಂಧೂ ನೀರನ್ನ ಪಾಕಿಸ್ತಾನ ಜೊತೆ ಹಂಚಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂದರು. ಇನ್ನು ಈ ನಡುವೆ ಅಮೆರಿಕದ ಮಾಜಿ ವಿದೇಶಾಂಗ ರಾಯಭಾರಿ ಹೆನ್ರಿ ಕಿಸಿಂಜರ್ ಮಾತನಾಡಿ 1971ರ ಇಂಡೋ ಪಾಕ್ ಯುದ್ಧಕ್ಕೆ ಪಾಕಿಸ್ತಾನವೇ ಕಾರಣ ಅಂದರು. ತಮಿಳುನಾಡು ಸಿಎಂ ಜಯಲಲಿತಾ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ ಕಂಡು ಬರ್ತಾ ಇದೆ. ಮಾತಾಡ್ತಾ ಇದ್ದಾರಂತೆ. ಶೀಘ್ರದಲ್ಲೇ ಅವರನ್ನ ಡಿಸ್ಚಾರ್ಜ್ ಕೂಡ ಮಾಡಲಾಗುತ್ತೆ. ಆಧುನಿಕತೆಯ ಬರದಲ್ಲಿ ಮಾನವ ದಿನದಿಂದ ದಿನಕ್ಕೆ ಮಾನವೀಯತೆಯನ್ನು ಕಳ್ಕೋತಾ ಇದ್ದಾನೆ. ಇದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಹರಿಯಾಣದ ಗುರ್ಗಾವ್ನ ಹಳ್ಳಿಯೊಂದರಲ್ಲಿ ಕಾಡಿನಿಂದ ನಾಡಿಗೆ ಬಂದಿದ್ದ ಚಿರತೆಯೊಂದನ್ನು ಜನರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಪಂಜಾಬ್ನ ಮೊಹಾಲಿಯಲ್ಲಿ ನಾಳೆಯಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವೆ 3ನೇ ಟೆಸ್ಟ್ ಪಂದ್ಯ ಆರಂಭ ಆಗುತ್ತೆ. ಉಭಯ ತಂಡಗಳು ಭರ್ಜರಿ ತಾಲೀಮು ನಡೆಸಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆ ಸಾಧಿಸಿದೆ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.